ಹಾಯ್ ಫ್ರೆಂಡ್ಸ್, ಎಸ್ ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮೆಲ್ಲರ ಫೇವ್ರೆಟ್ ಡೇ ಗೊತ್ತಿದೆ ಅಲ್ವಾ, ನಮ್ಮೆಲ್ರದು ಅಂತ ಅಂದರೆ ಮ್ಯಾನಿಫೆಸ್ಟರ್ಸ್ನ ಫೇವ್ರೆಟ್ ಡೇ ಏನಂತ ಅಂದರೆ ಅದು ಫುಲ್ ಮೂನ್. ಇದನ್ನು ನಾವು ಏನಂತ ಕರಿತೀವಿ ಅಂದರೆ ಸ್ನೋ ಮೂನ್ ಅಂತ ಕರಿತೀವಿ ಅಥವಾ ಮಾಘ ಪೂರ್ಣಿಮೆ ಅಂತ ಕೂಡ ಕರಿತೀವಿ. ಸೊ ಇವತ್ತು ನೀವು ಏನೇನು ವಿಶ್ ಇದೆ ಎಲ್ಲ ಕೂಡ ಫುಲ್ಫಿಲ್ ಮಾಡ್ಕೊಳ್ಳೋ ಅಂಥ ದಿನ. ಫುಲ್ ಡೇ ಕೂಡ ಫುಲ್ ಎನರ್ಜಿ ಇತ್ತು. ಸೊ ನಾನು ಫುಲ್ ಎನರ್ಜೈಸ್ ಆಗಿಬಿಟ್ಟಿದ್ದೀನಿ. ಸಾರಿ, ನಿಮಗೆ ಲೇಟಾಗಿ ಎನರ್ಜೈಸ್ ಆಗೋದಕ್ಕೆ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೊಂಬಿಡಿ. ಬಟ್ ಇನ್ನೂ ಬೇಜಾನ್ ಟೈಮ್ ಇದೆ, ಮಾಡ್ಕೊಳ್ಳಿ. ಆಲ್ರೆಡಿ ನಾನು ನಿಮಗೆ ಫುಲ್ ಮೂನ್ ವಿಡಿಯೋಸ್ ಎಲ್ಲ ಹೇಳ್ತಾ ಇರ್ತೀನಿ. ಸೊ ನಿಮಗೂ ಐಡಿಯಾ ಇರುತ್ತೆ. ಓಲ್ ಡೇ ನಾವೇನಾಗಿರಬೇಕು, ಫುಲ್ ಪಾಸಿಟಿವ್ ಆಗಿರಬೇಕು. ಆ್ಯಂಡ್ ಪಾಸಿಟಿವ್ ವೈಬ್ನ ನಾವು ಸ್ಪ್ರೆಡ್ ಮಾಡಬೇಕು, ಪಾಸಿಟಿವ್ ಸ್ಪ್ರೆಡರ್ ಆಗಬೇಕು. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮಾಘ ಪೂರ್ಣಿಮೆ ಅಥವಾ ಸ್ನೋ ಮೂನ್ನ ಹೇಗೆ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ತೀರಾ ಅಂತ ನೀವು ಯಾವ ಮೆಥಡ್ ಬೇಕಾದರೂ ಯೂಸ್ ಮಾಡ್ಕೋಬೋದು. ನಾನು ಇವತ್ತು ಹೇಳಿರೋ ಮೆಥಡ್ನೇ ಇವತ್ತಿಗೆ ಯೂಸ್ ಮಾಡ್ಕೋಬೇಕು ಅಂತ ಇಲ್ಲ. ಇದು ತುಂಬ ಪವರ್ಫುಲ್ ಆಗಿರುವಂಥ ಒಂದು ಹುಣ್ಣಿಮೆ. ನಮ್ಮ ಮ್ಯಾನಿಫೆಸ್ಟರ್ಗೆ ಸಿಕ್ಕಿರುವಂತಹ ಮತ್ತೊಂದು ಮಿರಾಕಲ್ ಡೇ ಅಂತಲೇ ಹೇಳ್ಬೋದು. ಸೊ ನಾನಿವತ್ತು ಒಂದು ಪರ್ಟಿಕ್ಯುಲರ್ ಮ್ಯಾನಿಫೆಸ್ಟೇಷನ್ ಟ್ರಿಕ್ನ ಹೇಳ್ಕೊಡ್ತೀನಿ. ಎನಿ ಮ್ಯಾನಿಫೆಸ್ಟ್ ಮಾಡೋದಕ್ಕೆ, ಯಾವುದೇ ಹೆಲ್ತ್ ಇರ್ಬೋದು, ರಿಲೇಷನ್ಶಿಪ್ ಇರ್ಬೋದು, ಕರಿಯರ್ ಇರ್ಬೋದು, ಫಿನಾನ್ಸ್ ಇರ್ಬೋದು, ಅಥವಾ ಎನಿಥಿಂಗ್. ಓಕೆ, ಈಗ ನೋಡೋಣ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು. ಒಂದು ವೈಟ್ ಪೇಪರ್ನ ತಗೊಳ್ಳಿ, ಇಲ್ಲ ರೆಡ್ ಪೇಪರ್ ತೊಗೊಳ್ಳಿ, ಇಟ್ಸ್ ಓಕೆ ಆಯಿತಾ. ಆ ವೈಟ್ ಪೇಪರಲ್ಲಿ ನೀವೇನು ಮಾಡಬೇಕಪ್ಪ ಅಂತ ಅಂದರೆ, ನಿಮಗೆ ಏನು ಬೇಕು ಅನ್ನೋದನ್ನ ಬರೀಬೇಕು. ನಾನೇನು ಬರ್ತಿದ್ದೀನಿ 7 ಟೈಮ್ಸ್ ಬರೀಬೇಕು. ಓಕೆ, ನಾನಿಲ್ಲಿ ಏನು ಬರ್ತಿದ್ದೀನಿ, ಟ್ವಿನ್ ಫ್ಲೇಮ್ ಪ್ಲಸ್ ಯುವರ್ ನೇಮ್ ಪ್ಲಸ್ ಮ್ಯಾರೇಜ್. ನಿಮ್ಗೇನಾದರೂ ಮ್ಯಾರೇಜ್ ಆಗಬೇಕು ಆಗಿರತ್ತೆ ಅಂತಂದರೆ, ನಿಮ್ಮ ಮನಸ್ಸಲ್ಲಿ ಯಾರಾದರೂ ಇದ್ದಾರೆ, ಅವ್ರ ಜೊತೆ ಮ್ಯಾರೇಜ್ ಆಗಬೇಕು ಅಂದರೆ ಈ ಟ್ವಿನ್ ಫ್ಲೇಮ್ ಇರೋ ಜಾಗದಲ್ಲಿ ನೀವೇನು ಮಾಡಬೇಕಪ್ಪ ಅಂದರೆ ಅವ್ರ ನೇಮ್ನ ಹಾಕಬೇಕು, ಪ್ಲಸ್ ಯುವರ್ ನೇಮ್, ನಿಮ್ಮ ನೇಮ್ನ ಬರೀಬೇಕಾಗತ್ತೆ, ಆ್ಯಂಡ್ ಮ್ಯಾರೇಜ್ ಅಂತ ಹೇಳಿ ಬರೆದ್ರೆ ಆಯಿತು. ಇದನ್ನು ನೀವು ಹೇಗೆ ಏನು ಮಾಡಬೇಕು, ಈ ರೀತಿಯಾಗಿ 7 ಟೈಮ್ಸ್ ಬರಬೇಕು. ನಾನೇನು ಫುಲ್ ಬರೆದಿಲ್ಲ, ಯಾಕೆಂದರೆ ನಿಮಗೆ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ರೀರೈಟ್ ಆಗಬೇಕಿದು. ಓಕೆ, ಈಗ ಬರಿತೀರಾ ಸೇಮ್ ನೀವೇನು ಬರ್ತಿದ್ದೀರಾ ಅದನ್ನೇ ಈ ಕಡೆ ತಿರ್ಸ್ಕೊಂಡು ಹೇಗೆ ಬರೀಬೇಕು, ಟ್ವಿನ್ ಫ್ಲೇಮ್ ಪ್ಲಸ್ ಯುವರ್ ನೇಮ್ ಪ್ಲಸ್ ಮ್ಯಾರೇಜ್ ಅಂತ ಹೇಳಿ ಬರೀಬೇಕು. 7 ಟೈಮ್ಸ್ ಬರೀಬೇಕು. ದೆನ್ ಅದು ರೀರೈಟ್ ಆಗುತ್ತೆ ಒಂದ್ರ ಮೇಲೆ ಒಂದು. ಮತ್ತು ಟ್ವಿನ್ ಫ್ಲೇಮ್ ಯುವರ್ ನೇಮ್ ಆ್ಯಂಡ್ ಮ್ಯಾರೇಜ್ 7 ಟೈಮ್ಸ್ ಬರೀಬೇಕು. ದೆನ್ ಪೇಪರ್ನ ತಿರುಗಿಸ್ಬಿಟ್ಟು ಟ್ವಿನ್ ಫ್ಲೇಮ್ ಯುವರ್ ನೇಮ್ ಆ್ಯಂಡ್ ಮ್ಯಾರೇಜ್ ಅಂತ ಹೇಳಿ ಬರೀತೀರಾ. ಬರೆದಾದ್ಮೇಲೆ ಇದನ್ನ ಏನು ಮಾಡ್ತೀರಾ ಅಂತ ಅಂದರೆ, ಟುವರ್ಡ್ಸ್ ಯುವರ್ ಸೈಡ್, ನಿಮ್ಮ ಕಡೆ ಈ ಥರ ಇದನ್ನು ನಾನು ಹೇಗೆ ಫೋಲ್ಡ್ ಮಾಡ್ತಾ ಇದ್ದೀನಲ್ವ, ಈ ಥರ ಇಷ್ಟು ದೊಡ್ಡದಾಗಿ ಫೋಲ್ಡ್ ಮಾಡಿ, ಇಲ್ಲ ಇನ್ನೂ ದೊಡ್ಡದಾಗೆ ಫೋಲ್ಡ್ ಮಾಡಿ, ನೋ ಇಶ್ಯೂಸ್. ಈ ಥರ ನಿಮ್ಮ ಕಡೆ ಬರೋ ಥರ ಇದನ್ನ, ಈ ಪೇಪರ್ನ ನೀವೇನು ಮಾಡಬೇಕು, ಫೋಲ್ಡ್ ಮಾಡಬೇಕು. ಓಕೆ, ನೀವು ಇಷ್ಟನ್ನ ಕಟ್ ಮಾಡಿಕೊಂಡ್ರೂ ಓಕೆ, ಅಥವಾ ಇಲ್ಲ ಅಂತ ಅಂದರೆ ಫುಲ್ಲು ಇಟ್ಕೊಳ್ಳಿ, ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಾದಮೇಲೆ ಇದನ್ನು ಒಂದು ರೆಡ್ ಥ್ರೆಡ್ ಇದ್ದರೆ ರೆಡ್ ಥ್ರೆಡ್ಡಿಂದ ಕಟ್ಟಿ, ಇಲ್ಲ ಅಂತ ಅಂದರೆ ನಾನು ತುಂಬ ಬ್ರಿಲಿಯಂಟ್ ಅಲ್ವಾ, ಸೊ ಅದಕ್ಕೆ ರೆಡ್ ಕಲರ್ ನೈಲ್ ಪಾಲಿಶ್ ಇದೆ. ಇದರಿಂದ ನಾನು ಏನು ಮಾಡಿಬಿಡ್ತೀನಿ, ಇದನ್ನು ಹಿಂಗೆ ಹಚ್ಬಿಟ್ಟು, ಇದೇನಾಗಿಲ್ಲ ಇನ್ನು, ನಾನು ಮಾಡಬೇಕಾದ್ರೆ ಇದರಿಂದ ಏನು ಮಾಡಿಬಿಡ್ತೀನಿ, ಗಮ್ ಮಾಡಿಬಿಡ್ತೀನಿ. ಸ್ವಲ್ಪ ತಲೆ ಓಡಿಸಿ. ಓಕೆ, ಈ ಥರ ಏನು ಮಾಡಬೇಕು, ಅದನ್ನು ಗಮ್ ಮಾಡಿಬಿಡಬೇಕು. ಇದು ಗಮ್ ಆಗಿಲ್ಲ ಇನ್ನು, ನೀಟಾಗಿ ಗಮ್ ಮಾಡಬೇಕು. ಓಕೆ, ನಿಮಗೆ ತೋರಿಸ್ತಾ ಇರೋದು. ಇಲ್ಲ ನಿಮ್ಮ ಹತ್ರ ರೆಡ್ ಕಲರ್ ಥ್ರೆಡ್ ಇತ್ತು ಅಂತ ಅಂದರೆ ರೆಡ್ ಕಲರ್ ಥ್ರೆಡ್ನ ನೀವೇನು ಮಾಡ್ಬೋದು, ಇದಕ್ಕೆ ಸುತ್ಬೋದು. ಥ್ರೆಡ್ ಅಂದರೆ ಯಾವ ಥರ ಥ್ರೆಡ್ ಅಂತ ಗೊತ್ತಾಯ್ತಾ, ಈ ಥರ ಥ್ರೆಡ್ಡು. ಇದು ನನ್ನ ಹತ್ರ ವೈಟ್ ಇದೆ. ಇನ್ನೂ ಒಂದು ಟ್ರಿಕ್ನ ನಾನು ಯೂಸ್ ಮಾಡ್ತೀನಿ. ಇದಕ್ಕೆ ರೆಡ್ ಕಲರ್ ನೈಲ್ ಪಾಲಿಷ್ನ ಹಚ್ಬಿಡ್ತೀನಿ, ಅಥವಾ ರೆಡ್ ಕಲರ್ ಸ್ಕೆಚ್ ಪೆನ್ನಿಂದ ರೆಡಿಶ್ ಮಾಡಿಬಿಡ್ತೀನಿ. ಆಮೇಲೆ ಇದನ್ನು ಏನು ಮಾಡ್ತೀವಿ, ಯಾವ ಥರ ಬೇಕಾದರೂ, ಎಷ್ಟು ಸುತ್ತು ಬೇಕಾದರೂ ಹಾಕಿ ಈ ಥರ ನೀಟಾಗಿ ಏನು ಮಾಡಿಬಿಡಿ, ಸುತ್ತಿ ಇದನ್ನ ಅಲ್ಲಿಗೆ ಗಂಟು ಹಾಕ್ಬಿಡಿ. ಓಕೆ, ಗಂಟು ಹಾಕಿ ಇದನ್ನ ನಿಮ್ಮ ಜೊತೆ ಇಟ್ಕೊಳ್ಳಿ. ಆಲ್ರೆಡಿ ಇದು ವಿಶ್ ಆಗಿದೆ ಅಂತ ಹೇಳಿಬಿಟ್ಟು 7 ಡೇಸ್ವರೆಗೂ ನೀವು ಇಟ್ಕೊಳ್ಳಿ. ನಿಮ್ಮ ಬೆಡ್ ಪಿಲ್ಲೋ ಕವರ್ ಒಳಗಡೆ ಇಟ್ಕೊಳ್ಳಿ, ಇಲ್ಲ ಅಂತಂದರೆ ನಿಮ್ಮ ಕಣ್ಣಿಗೆ ಕಾಣೋ ಥರ ಎಲ್ಲಾದರೂ ಇಟ್ಕೊಳ್ಳಿ, ಇಲ್ಲ ಅಂತಂದರೆ ನಿಮ್ಮ ಪೌಚಲ್ಲಿ ಇಟ್ಕೊಳ್ಳಿ, ಎಲ್ಲಾದರೂ ಇಟ್ಕೊಳ್ಳಿ. 7 ಡೇಸ್ ವಿಶ್ ಫುಲ್ಫಿಲ್ ಆಗಿದೆ ಅಂತ ಅಂದ್ಕೊಂಡ್ಬಿಟ್ಟು ನೀವು ಬರಿಬೇಕಿದನ್ನು. ಓಕೆ, ಈಗ ನಾನು ಇದನ್ನು ಹೇಳಿರೋದು ಮ್ಯಾರೇಜಿಗೋಸ್ಕರ. ಹಾಂ,
ಏನು ಹೇಳಿದೆ, ಟ್ವಿನ್ ಫ್ಲೇಮ್ ಪ್ಲಸ್ ಯುವರ್ ನೇಮ್ ಪ್ಲಸ್ ಮ್ಯಾರೇಜ್ ಅಂತ 7 ಟೈಮ್ಸ್ 7 ಟೈಮ್ಸ್ 7 ಟೈಮ್ಸ್ ಆ್ಯಂಡ್ 7 ಟೈಮ್ಸ್ ರೀರೈಟ್ ಆಗಬೇಕದು. ಬರೆದ್ಬಿಟ್ಟು ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹಾಕ್ಬೋದು. ಆ್ಯಂಡ್ ಬ್ಯಾಕ್ ಸೈಡಲ್ಲಿ ಇನ್ಫಿನಿಟಿ ಸಿಂಬಲ್ ಯಾವ ಥರ ಅಪ್ಪ ಅಂತಂದರೆ, ಸೊ ಈ ಇನ್ಫಿನಿಟಿ ಸಿಂಬಲ್ನ ಕೂಡ ನೀವು ಹಾಕ್ಬೋದು. ಇನ್ಫಿನಿಟಿ ಅಂತ ಅಂದರೆ ಡಬಲ್ ತ್ರಿಬಲ್ ಆಗುತ್ತೆ ಅಂತ ಹೇಳಿಬಿಟ್ಟು, ಓಕೆ, ಇನ್ಫಿನಿಟಾಗಿ ಸಿಗತ್ತೆ ಅಂತೇಳಿ, ಅದಕ್ಕೊಂದು ಲಿಮಿಟ್ ಲೆಸ್ ಅಂತ ಹೇಳ್ತೀವಲ್ಲ, ಅದನ್ನು ಇನ್ಫಿನಿಟಿ ಅಂತ ಹೇಳ್ತೀವಿ. ಸೊ ಈ ಟ್ರಿಕ್ಸ್ನ ಯೂಸ್ ಮಾಡ್ಕೊಳ್ಳಿ. ಈ ಟ್ರಿಕ್ಸ್ನ ನೀವು ನಾನು ಹೇಳಿರೋದಕ್ಕೆ ಮ್ಯಾರೇಜ್ ಪರ್ಪಸ್ಸಿಗೆ, ನಿಮಗೆ ಪರ್ಟಿಕ್ಯುಲರ್ ಪರ್ಸನ್ ಇಲ್ಲ, ಯಾರನ್ನೂ ಇಷ್ಟಪಡ್ತಾ ಇಲ್ಲ, ಇಂಥವ್ರೆ ಮದುವೆ ಆಗಬೇಕು ಅಂತ ಇಲ್ಲ ಅಂತಂದಾಗ ಟ್ವಿನ್ ಫ್ಲೇಮ್ ಏನಿದೆ ಅದ್ರ ಬದಲಿಗೆ ನೀವೇನು ಹಾಕ್ಕೋಬೇಕು, ನಿಮ್ಮ ಪರ್ಟಿಕ್ಯುಲರ್ ಪರ್ಸನ್ ನೇಮ್ನ ಹಾಕ್ಕೋಬೇಕು. ಓಕೆ, ಈಗ ಕರಿಯರ್ ಇದ್ದರೆ ಹೇಗೆ ಮ್ಯಾನಿಫೆಸ್ಟೇಷನ್ ಮಾಡಬೇಕು ಅನ್ನೋದಕ್ಕೆ, ಕರಿಯರ್ ಪ್ಲಸ್ ಯುವರ್ ನೇಮ್ ಪ್ಲಸ್ ಸಕ್ಸಸ್, ಕರಿಯರ್ ಬರಿಬೇಕು, ಯುವರ್ ನೇಮ್ ಸಕ್ಸಸ್ ಅಂತ ಹೇಳ್ಬಿಟ್ಟು ಬರಿಬೇಕು. ಅಥವಾ ಜಾಬ್ ಇದ್ರೂ ಅದೇ ಥರ. ಸೊ ಅದನ್ನು ಕೂಡ ಹೇಗೆ 7 ಟೈಮ್ಸ್ 7 ಟೈಮ್ಸ್ 7 ಟೈಮ್ಸ್ 7 ಟೈಮ್ಸ್ ರೀರೈಟ್ ಆಗಬೇಕಾಗತ್ತೆ. ಆ್ಯಂಡ್ ಈಗ ಮನಿ ಬರಬೇಕಾಗಿರುತ್ತೆ ನಿಮಗೆ, ಅಥವಾ ಇನ್ನೇನೋ ಫೈನಾನ್ಷಿಯಲ್ ಸಕ್ಸಸ್ ಇದ್ದರೆ ಫೈನಾನ್ಷಿಯಲ್ ಸಕ್ಸಸ್ ಅಂತ ಹೇಳಿಬಿಟ್ಟು ಬರೀರಿ. ಪರ್ಟಿಕ್ಯುಲರ್ ದುಡ್ಡು ಬರಬೇಕಂತ ಅಂದರೆ 10K ಮನಿ ಪ್ಲಸ್ ಯುವರ್ ನೇಮ್ ಪ್ಲಸ್ ರಿಸೀವಿಂಗ್ ಅಂತ ಬರ್ತಿದ್ದೀನಿ. ಫೈನಾನ್ಷಿಯಲ್ ಸಕ್ಸಸ್ ಆಗಬೇಕು ಅಂತ ಇದ್ದರೆ ನೀವು ಫೈನಾನ್ಷಿಯಲ್ ಸಕ್ಸಸ್ ಪ್ಲಸ್ ಯುವರ್ ನೇಮ್ ಪ್ಲಸ್ ರಿಸೀವಿಂಗ್ ಅಂತ ಹೇಳ್ಬಿಟ್ಟು ಬರೆದ್ರೆ ಆಯಿತು. ಗೊತ್ತಲ್ಲ, ಎಲ್ಲನೂ 7 ಟೈಮ್ಸ್ ರೀರೈಟ್ ಆಗಬೇಕು. ಆ್ಯಂಡ್ ಹೆಲ್ತ್ ರಿಲೇಟೆಡ್ ಇದ್ದರೆ ಯುವರ್ ಹೆಲ್ತ್ ಪ್ಲಸ್ ಯುವರ್ ನೇಮ್ ಪ್ಲಸ್ ಹ್ಯಾಪಿನೆಸ್ ಅಂತ ಹೇಳ್ಬಿಟ್ಟು ಈ ಥರ ಮ್ಯಾನಿಫೆಸ್ಟ್ ಮಾಡ್ಕೋಬೋದು. ನಾನು 3ಕ್ಕೆ ನಿಮಗೆ ಯಾವ್ಯಾವ ಥರ ಬರಿಬೇಕು ಅನ್ನೋದನ್ನು ಟ್ರಿಕ್ಸ್ ಕೊಟ್ಟಿದ್ದೀನಿ. ಸೊ ಬೇರೆದಕ್ಕೂ ಇದೇ ಥರ ಫಾಲೋ ಮಾಡ್ಕೊಳ್ಳಿ. ಅದಾದಮೇಲೆ ಟುವರ್ಡ್ಸ್ ನಿಮ್ಮ ಸೈಡಿಗೆ ನೀವು ಅದನ್ನು ಸುತ್ತೀರಾ. ಸುತ್ತಬಿಟ್ಟು ಅದನ್ನ ಏನು ಮಾಡ್ತೀರಾ, ಒಂದು ರೆಡ್ ಕಲರ್ ಥ್ರೆಡ್ಡಲ್ಲಿ ಫೋಲ್ಡ್ ಮಾಡಿ ಗಂಟಾಕ್ಬಿಟ್ಟು ಇಟ್ಬಿಡ್ತೀರಾ. ಮುಗೀತು ನಿಮ್ಮದು. ಅದು ಆಗಲ್ಲ, ಇನ್ನೂ ಸ್ವಲ್ಪ ಜಾಸ್ತಿ ಮ್ಯಾನಿಫೆಸ್ಟೇಷನ್ ಮಾಡ್ತೀನಿ ಮೇಡಮ್ ಅಂದರೆ ಇನ್ಫಿನಿಟಿ ಹಾಕ್ತೀರಾ. ಇನ್ಫಿನಿಟಿ ಜೊತೆಗೆ ಈ ಥರ ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಅದಕ್ಕೆ ಎನರ್ಜಿನ ಪಾಸ್ ಮಾಡ್ತೀರಾ, ಅಂದರೆ ವಿಜುವಲೈಸ್ ಮಾಡ್ತೀರಾ. ಬರಿಬೇಕಾದ್ರೆ ಕೂಡ ವಿಜುವಲೈಸ್ ಇರಲೇಬೇಕು. ಆ ಪರ್ಸನ್ ಜೊತೆ ನೀವು ಮದುವೆ ಆಗ್ತಿರೋದು, ಯಾವ ಕಲರ್ ಬಟ್ಟೆ ಹಾಕ್ಕೊಂಡಿದ್ದೀರಾ, ಎಲ್ಲಿ ಮದುವೆ ಆಗ್ತಾ ಇದೆ, ನಿಮ್ಮ ಪೇರೆಂಟ್ಸ್ ಯಾವ ಥರ ಹ್ಯಾಪಿನೆಸ್ ಪಡ್ತಾ ಇದ್ದಾರೆ, ಆ್ಯಂಡ್ ಅವ್ರು ಯಾವ ಕಲರ್ ಡ್ರೆಸ್ ಹಾಕ್ಕೊಂಡಿದ್ದಾರೆ. ಸೊ ಇದನ್ನೆಲ್ಲ ಇಮ್ಯಾಜಿನ್ ಮಾಡ್ಕೊಳ್ಳಿ. ಆ್ಯಂಡ್ ನೀವು ಹೆಲ್ತ್ ರಿಲೇಟೆಡ್ ಇದ್ದಾಗ ನೆಗೆಟಿವ್ ಥಾಟ್ ವಿಜುವಲೈಸೇಷನಲ್ಲಿ ಬರೋದು ಬೇಡ, ಬರೀತಾನೂ ಬರೋದು ಬೇಡ. ಏನಾದರೂ ಒಂದು ಪಾಸಿಟಿವ್ನ ತಲೆಗೆ ತಂದು ಇಟ್ಕೊಳ್ಳಿ, ಆಮೇಲೆ ಸ್ಟಾರ್ಟ್ ಮಾಡಿ, ಇವಾಗನ ದೆನ್ ಫಿನಿಶ್ ಮಾಡಿ. ಆಮೇಲೆ ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ನೀಟಾಗಿ ಇದಕ್ಕೆ ಪವರ್ನ ಕೊಡಿ, ವಿಜುವಲೈಸ್ ಮಾಡಿ. ಒಂದು 7 ಟೈಮ್ಸ್ ವಿಜುವಲೈಸ್ ಮಾಡಿ, ಆರ್ 21 ಟೈಮ್ಸ್ ವಿಜುವಲೈಸ್ ಮಾಡಿ. ಸೊ ಮಿರಾಕಲ್ಸ್ನ ನೋಡಿ. ಓಕೆ, ಇದು ಇವತ್ತಿನ ಒಂದು ಫಸ್ಟ್ ಏನಿದೆ ಮ್ಯಾನಿಫೆಸ್ಟೇಷನ್ ಟ್ರಿಕ್ಸ್ ಆಗಿರುತ್ತೆ. ಇನ್ನೊಂದು ಮ್ಯಾನಿಫೆಸ್ಟೇಷನ್ ಟ್ರಿಕ್ಸ್ ಏನಪ್ಪ ಅಂತಂದರೆ ವಾಟರ್ ಜೊತೆಗೆ ಮ್ಯಾನಿಫೆಸ್ಟ್ ಮಾಡೋದು. ಎರಡನೇದು ಬಂದ್ಬಿಟ್ಟು ಏನಪ್ಪ ಅಂತ ಅಂದರೆ ವಾಟರ್ ಮ್ಯಾನಿಫೆಸ್ಟೇಷನ್ ಹೇಗೆ ಮಾಡ್ಕೊಳ್ತೀರಾ. ಇವತ್ತು ಫುಲ್ ಮೂನ್ ಅಲ್ವಾ, ಸೊ ನನ್ನ ಹತ್ರ ಇವಾಗ ಒಂದು ಐಟಮ್ ಇಲ್ಲ, ನಾನು ನಿಮ್ಗೆ ಹೇಳಿರ್ತೀನಿ. ನಾನು ಆಮೇಲೆ ಅಂಗಡಿಗೆ ಹೋಗ್ಬಿಟ್ಟು ತಂದುಬಿಟ್ಟು ಮಾಡ್ಕೊಳ್ತೀನಿ. ಯಾಕಪ್ಪ ಅಂತಂದರೆ ಇವಾಗ ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ಬಟ್ ಐಟಮ್ ಇಲ್ಲ. ಸೊ ನಿಮ್ಗೆ ಹೇಳಿರ್ತೀನಿ. ಒಂದು ಪಲಾವ್ ಎಲೆ, ಬೇ ಲೀಫ್ ಅಂತ ನಾವೇನು ಕರಿತೀವಲ್ವ, ಅದನ್ನು ಇಟ್ಕೊಳ್ಳಿ. ಅದನ್ನು ಇಟ್ಕೊಂಡ್ಬಿಟ್ಟು ಈ ಅಡಿಗಡೆ ಏನಿದೆ ಆ ಪ್ಲೇಸಲ್ಲಿ ಇಡಿ ನೀವು ಅದನ್ನು. ಓಕೆ, ಆಮೇಲೆ ನಿಮ್ಮದು ಯಾವುದಾದ್ರೂ ಒಂದು ವಿಶ್ ಫುಲ್ಫಿಲ್ ಆಗಬೇಕಾಗಿರುತ್ತೆ ಅಲ್ವಾ, ಅದನ್ನು ಆ ಬೇ ಲೀಫ್ ಮೇಲೆ ನೀವು ಬರಿಬೇಕಾಗತ್ತೆ. ಅದು ಹೇಗೆ ಅಂತ ನಾನು ಹೇಳ್ತೀನಿ. ಸೊ ಈ ಒಂದು ಗ್ಲಾಸ್ ವಾಟರ್ನ ಇಟ್ಕೊಂಡ್ಬಿಟ್ಟು ಅದಾದಮೇಲೆ ನೀವು ನಿಮ್ಮ ಬೇ ಲೀಫ್ ಅಥವಾ ಪಲಾವ್ ಎಲೆ ತೊಗೊಳ್ಳಿ. ಅದು ಸಿಗಲೇ ಇಲ್ಲ ಅಂತಂದರೆ ಈ ಥರ ಪೇಪರ್ ಮೇಲೆ ಬರೆದ್ರು ಓಕೆ. ನಾನು ಏನು ಬರೆದಿದ್ದೀನಿ ಅಂತ ಅಂದರೆ ಐ ಆಮ್ ರೆಡಿ ಟು ರಿಸೀವ್ ಎವ್ರಿ ಗುಡ್ ಥಿಂಗ್ಸ್ ಅಂತ ಹೇಳಿ. ಎನಿಥಿಂಗ್ಸ್ ನಿಮಗೆ ಪರ್ಟಿಕ್ಯುಲರ್ ಏನಾದರೂ ರಿಸೀವ್ ಮಾಡ್ಕೊಳ್ಳೋದಕ್ಕಿದ್ರೆ ಪರ್ಟಿಕ್ಯುಲರ್ ಬರಿಬೋದು. ಬಟ್ ಇವತ್ತು ತುಂಬ ಒಂದು ಪವರ್ಫುಲ್ ಏನಂತ ಡೇ ಆಗಿರೋದ್ರಿಂದ ಯಾವುದೇ ಎಲ್ಲದಕ್ಕೂ ರೆಡಿ ಇದ್ದೀವಿ ಅಂತ. ಹೆಲ್ತ್ ಸಿಕ್ಕಿದ್ರೂ ರೆಡಿ ಇದ್ದೀವಿ ರಿಸೀವ್ ಮಾಡ್ಕೊಳ್ಳೋದಕ್ಕೆ, ಫೈನಾನ್ಷಿಯಲ್ ಸಕ್ಸಸ್ಗೂ ರೆಡಿ ಇದ್ದೀವಿ, ಅಥವಾ ಏನು ಹೇಳೋದು ಕರಿಯರ್ಗೂ ರೆಡಿ ಇದ್ದೀವಿ, ರಿಲೇಷನ್ಶಿಪ್ಗೂ ರೆಡಿ ಇದ್ದೀವಿ ಅಂತ. ಸೊ ಯಾವುದಾದ್ರೂ ಮಿರಾಕಲ್ ಬರಲಿ, ನಾನು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಆಲ್ರೆಡಿ ಗ್ರ್ಯಾಬ್ ಮಾಡ್ಕೊಳ್ಳೋದಕ್ಕೆ ಆಲ್ರೆಡಿ ನಾನು ರೆಡಿ ಆಗಿಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಏನು ಹೇಳ್ತಾ ಇದ್ದೀವಿ, ಐ ಆಮ್ ರೆಡಿ ಟು ರಿಸೀವ್
ಎವ್ರಿ ಗುಡ್ ಥಿಂಗ್ಸ್ ಅಂತ ಹೇಳಿ ಬರ್ದಿದ್ದೀನಿ. 1176 ಅಂತ ಬರ್ದಿದ್ದೀನಿ. 1176 ಅಂತ ಬರ್ದಿದ್ದೀನಿ. 1176 ಅಂದರೆ ಏನು ಅಂತ ಅಂದರೆ ಇದು ವೆರಿ 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 ಪವರ್ಫುಲ್ ಏಂಜಲ್ ನಂಬರ್. ಆ್ಯಕ್ಚುಲಿ ಇದನ್ನು ನಾವು ರಾಧೆ ಮತ್ತು ಕೃಷ್ಣನ ವಿಷಯದಲ್ಲಿ ಜಾಸ್ತಿ ಯೂಸ್ ಮಾಡ್ತೀವಿ. ಬಟ್ ಇದು ಪವರ್ಫುಲ್ ಏಂಜಲ್ ನಂಬರಲ್ಲಿ ಒಂದು ನಂಬರ್ 1176. ಬೇಕಾದರೆ ಇನ್ಫಿನಿಟಿ ಹಾಕ್ಕೋಬೋದು. ಅದ್ರ ಕೆಳಗಡೆ ಏನೋ ಬರ್ದಿದ್ದೀನಿ ಅಲ್ವಾ, ಏನಂತ ಅಂದರೆ ಏನಿಲ್ಲ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್. ಸೊ ಯೂನಿವರ್ಸಿಗೆ ಥ್ಯಾಂಕ್ಸ್ ಹೇಳೋದು, ಗ್ರೇಟ್ಫುಲ್ನೆಸ್ ತೋರಿಸೋದು ಅಂದ್ಬಿಟ್ರೆ ಅಂದರೂ ನನಗಂತೂ ತುಂಬಾ ಇಷ್ಟ. ಸೊ ಥ್ಯಾಂಕ್ಸ್ನ ನೀವೆಷ್ಟು ತೋರಿಸ್ತೀರೋ ಅಷ್ಟು ನಿಮಗೆ ಏನು ಸಿಗುತ್ತೆ, ಹ್ಯಾಪಿನೆಸ್ ಸಿಗ್ತಾನೆ ಹೋಗುತ್ತೆ. ಓಕೆನಾ? ಈ ಥರ ನೀವು ಬೇಲೀಫಲ್ಲೂ ಬರಿಬೇಕಾಗತ್ತೆ. ಜಾಗ ಇತ್ತು ಅಂದರೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್ ಅಂತ ಬರೀರಿ. ಆ್ಯಕ್ಚುಲಿ ಬೇಲೀಫಲ್ಲಿ ಬರೀತಾ ನೀವು ಬ್ಲ್ಯಾಕ್ ಇಂಕ್ ಬೇಡವೇ ಬೇಡ. ಸೊ ನೀವು ಗ್ರೀನ್ ಇಂಕಲ್ಲಿ ಬರೀರಿ ಅಥವಾ ರೆಡ್ ಇಂಕಲ್ಲಿ ಬರೀರಿ. ಬೇಲೀಫಲ್ಲಿ ಬರೀತಾ ಆದಷ್ಟು ನೀವೇನು ಮಾಡಿ ಅಂತಂದರೆ ಸ್ಕೆಚ್ ಪೆನ್ಗಳನ್ನು ಯೂಸ್ ಮಾಡಿ. ಯಾಕೆ ಅಂತಂದರೆ ಸ್ವಲ್ಪ ಅದು ಪೆನ್ನಲ್ಲಿ ಬರೆದಾಗ ಅದ್ರ ಸ್ವಲ್ಪ ಶಾರ್ಪ್ ಇರುತ್ತಲ್ವ, ಹೋಲ್ ಆಗೋ ಚಾನ್ಸಸ್ ಇರುತ್ತೆ. ಅದಾದಮೇಲೆ ನೀವೇನು ಮಾಡಬೇಕಪ್ಪ ಅಂತ ಅಂದರೆ ಈ ವಾಟರ್ ಅಡಿಗಡೆ ಇಟ್ಬಿಟ್ಟು ಇದನ್ನು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇದು ಚಂದ್ರನ ಬೆಳಕು ತಾಗೋ ಕಡೆ ಎಲ್ಲಾದರೂ ಏನು ಫುಲ್ ಬೀಳಬೇಕಂತ ಇಲ್ಲ, ಸ್ವಲ್ಪ ಆದರೂ ಚಂದ್ರನ ಬೆಳಕು ತಾಗೋ ಕಡೆ ನೀವೇನು ಮೇಲ್ಗಡೆ ಇಟ್ಬಿಡಿ. ನೈಟು ಮಾರ್ನಿಂಗ್ ಎಷ್ಟೊತ್ತಿಗೆ ಎದ್ದೇಳ್ತೀರಾ ಎದ್ದೇಳ್ಬಿಟ್ಟು ಈಗ ಇಡಬೇಕಾದ್ರೂ ಅಷ್ಟೇ, ರೈಟ್ ಮಾಡಬೇಕಾದ್ರೂ ಅಷ್ಟೇ ವಿಜುವಲೈಸ್ ಮಾಡಲೇಬೇಕು. ನೀವೇನು ಬರೆದಿದ್ದೀರಾ ಎಲ್ಲ ಸಿಗ್ತಾ ಇದೆ. ಸೊ ನಾನು ತುಂಬ ಹ್ಯಾಪಿ ಆಗಿದ್ದೀನಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳ್ಬಿಟ್ಟು. ಸೊ ಯಾವ ಥರ ವಿಜುವಲೈಸ್ ಮಾಡ್ತೀರಾ, ಎಷ್ಟು ಪಾಸಿಟಿವ್ ಆಗಿದ್ದೀರಾ, ಕಾನ್ಷಿಯಸ್ ಆ್ಯಂಡ್ ಸಬ್ ಕಾನ್ಷಿಯಸ್ನ ಹೇಗೆ ಮೈಂಡ್ನ ಬ್ಯಾಲೆನ್ಸ್ ಮಾಡ್ತಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಮ್ಮ ಎಲ್ಲ ಮ್ಯಾನಿಫೆಸ್ಟೇಷನ್ ಕೀಮ್ ಟ್ರೂ ಆಗೋದಕ್ಕೆ. ಓಕೆ, ಸೊ ವಿಜುವಲೈಸ್ ಮಾಡಿ ಪರ್ಫೆಕ್ಟಾಗಿ ದೆನ್ ಇಟ್ಬಿಡಿ ಮೂನ್ ಅಂಡರಲ್ಲಿ. ಸೊ ಅದಾದಮೇಲೆ ಮಾರ್ನಿಂಗ್ ಎದ್ಬಿಟ್ಟು ಇದನ್ನು ಕುಡೀರಿ. ಓಕೆ, ಇದು ಬಂದುಬಿಟ್ಟು ಇನ್ನು ಸೆಕೆಂಡ್ ಟೆಕ್ನಿಕ್ ಆಗಿರುತ್ತೆ. ಈ ಸೆಕೆಂಡ್ ಟೆಕ್ನಿಕಲ್ಲಿ ನಾನು ಇನ್ನೊಂದು ಬರ್ತಿದ್ದೀನಿ, ಅಂದರೆ ನೀವು ಹಿಂದ್ಗಡೆ ಬರೆಯೋದಲ್ಲ, ಇದು ಆ ಥರ ಬೇಕಾದರೂ ಬರೀರಿ ಅಥವಾ ಈ ಥರ ಬೇಕಾದರೂ ಬರೀರಿ ಅಂತ ಹೇಳ್ಬಿಟ್ಟು. ಇಟ್ಸ್ ಟೈಮ್ ಫಾರ್ ಡಬಲ್ ಹ್ಯಾಪಿನೆಸ್. ಇದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ. ಇಟ್ಸ್ ಟೈಮ್ ಫಾರ್ ಡಬಲ್ ಹ್ಯಾಪಿನೆಸ್ ಅಂತ ನಾನು ಯಾವಾಗೆಲ್ಲ ಮಾಡಿದ್ದೀನೋ ಅಂತ ಅಂದರೆ ಹೇಳ್ಕೊಳ್ತಾ ಇದ್ದೀನಿ, ಅವಾಗೆಲ್ಲನೂ ನಂಗೆ ಮಿರಾಕಲ್ಸ್ ಆಗಿದೆ. ಇಟ್ಸ್ ಟೈಮ್ ಫಾರ್ ಡಬಲ್ ಹ್ಯಾಪಿನೆಸ್, ಹ್ಯಾಪಿನೆಸ್ ಹ್ಯಾಪಿನೆಸ್ ಹ್ಯಾಪಿನೆಸ್, ಡಬಲ್ 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 ಹ್ಯಾಪಿನೆಸ್ ಅಂತ ನಾನು ಯಾವಾಗಲೂ ಹೇಳ್ಕೊಳ್ತಾನೆ ಇರ್ತೀನಿ. ನಾನು ಖುಷಿಯಾಗಿದ್ದಾಗಂತೂ ತುಂಬಾ ಹೇಳ್ಕೊಳ್ತಾ ಇರ್ತೀನಿ ಇದನ್ನು. ಬಟ್ ಇದನ್ನು ನಾನು ಹೇಳ್ಕೊಡಾಗಿಲ್ಲ, ನನಗೆ ಮಿರಾಕಲ್ಸ್ ಆಗಿದೆ. ಡಬಲ್ ಅಲ್ಲ, ಟ್ರಿಬಲ್ ಹ್ಯಾಪಿನೆಸ್ಸೇ ಸಿಕ್ಕಿದೆ. ಓಕೆ, ಸೊ ಈ ಒಂದು ಟ್ರಿಕ್ಸ್ನ ಇದನ್ನು ಬರೆದಾದ್ರು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹಾಕ್ಕೋಬೋದು. ನೀವು ಯಾವುದಾದ್ರೂ ಒಂದು ನಿಮಗೇನು ಬೇಕೋ ಆ ವಿಷಯನ ಬರೀರಿ. ಒಟ್ಟಲ್ಲಿ ಅಂಡರ್ ಮೂನ್ ಇಡಬೇಕಾಗತ್ತೆ, ಕೆಳಗಡೆ ಈ ಪೇಪರ್ನ ಇಡ್ತೀರಾ, ಮೇಲ್ಗಡೆ ಏನಾದರೂ ಒಂದು ಕ್ಲೋಸ್ ಮಾಡಿ ಓಪನ್ ಆಗಿಡಬೇಡಿ. ಆಮೇಲೆ ಮಾರ್ನಿಂಗ್ ಎದ್ಬಿಟ್ಟು ನಿಮ್ಮ ವಿಶ್ ಏನಿದೆ ಅದು ಫುಲ್ಫಿಲ್ ಆಗಿದೆ ಅಂತ ಹೇಳ್ಬಿಟ್ಟು ಕುಡೀರಿ. ಈ ಪೇಪರ್ ಇರ್ಬೋದು ಅಥವಾ ಬೇಲೀಫ್ ನೀವು ಯೂಸ್ ಮಾಡಿದರೆ ಅದನ್ನು ಏನು ಮಾಡಿ ಅಂದರೆ ನಾಳೆ ಸಂಜೆ ಬಂದುಬಿಟ್ಟು ಇದನ್ನು ಬರ್ನ್ ಮಾಡಿಬಿಡಿ. ಬರ್ನ್ ಮಾಡಿ ನಾನು ಫ್ಲಶ್ ಮಾಡೋಕ್ಕೆ ಹೇಳೋದಿಲ್ಲ, ಯಾಕೆಂದರೆ ಆಲ್ಮೋಸ್ಟ್ ನಾವು ಫ್ಲಶ್ ನೆಗೆಟಿವ್ ಥಿಂಗ್ಸ್ನ ಮಾಡ್ತೀವಿ. ಸೊ ಇದನ್ನು ಸುಟ್ಬಿಟ್ಟು ಇದ್ರದ್ದು ಏನು ಇದಿರುತ್ತಲ್ಲ, ಆ್ಯಶಸ್ ಏನಿರುತ್ತಲ್ವ ಅದನ್ನು ಯೂನಿವರ್ಸ್ಗೆ ಅಂತ ಹೇಳಿ ಬ್ಲೋ ಮಾಡಿಬಿಡಿ. ಓಕೆ, ಇದು 2 ಟ್ರಿಕ್ಸು. ಇನ್ನು ಇದೆರಡು ಟ್ರಿಕ್ಸನ್ನು ಮಾಡಿಕೊಂಡು ನನಗೆ ನಿಮ್ದು ಏನು ಸಕ್ಸಸ್ ಸ್ಟೋರಿ ಅಂತ ಹೇಳ್ಬಿಟ್ಟು ಹೇಳಿ. ಥ್ಯಾಂಕ್ ಯು. ಈ ಸ್ನೋ ಮೂನ್ ಏನಿದೆ ಇದರ ಒಂದು ಪವರ್ಫುಲ್ ಮ್ಯಾನಿಫೆಸ್ಟೇಷನ್ ಪವರ್ ಮಿರಾಕಲ್ನ ಯೂಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಎಸ್ ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡ್ತಾ ಇರೋದಕ್ಕೆ, ಶೇರ್ ಮಾಡ್ತಾ ಇರೋದಕ್ಕೆ, ಸಬ್ಸ್ಕ್ರೈಬ್ ಮಾಡ್ತಾ ಇರೋದಕ್ಕೆ, ನನಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ.